ಯಪ್ಪ 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 ಏನು ಸೆಕೆ 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 ಆಗುತ್ತಮ್ಮ. ಅಪ್ಪ ಫುಲ್ಲು ಸೆಕೆ. ಬೆಂಗಳೂರಲ್ಲೆಲ್ಲ ತುಂಬ ಮಳೆ ಬಂತಂತೆ ಕಣಮ್ಮ. ಅಯ್ಯೋ ಇಲ್ಲಿ ಒಂದು ಸ್ವಲ್ಪ ಬಂದರೆ ಬೇಡ ಅನಿಸುತ್ತಾ. ಅಯ್ಯೋ ಸೆಕೆ 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 ನನಗಂತೂ ಯಪ್ಪ ಏನು ಸೆಕೆ ಆಗುತ್ತೆ ಹಂಗೇನೆ. ಯಪ್ಪ ನನಗೆ ಎ ಸಿ ಈ ಥರ ಇರಬೇಕು. ಎ ಸಿ ಇದ್ಬಿಟ್ರೆ ಸೆಕೆ ಆಗಲ್ಲ. ಎಲ್ಲಾದರೂ ಹೋಗ್ಬಿಟ್ರೆ ಎ ಸಿ ಇರೋ ಹತ್ರ ಹಿಂಗೆ ಇರೋಣ ಅಂತ ಅನಿಸುತ್ತೆ. ಅಯ್ಯೋ ಫ್ಯಾನ್ ಹಾಕ್ಕೊಂಡು ಹೀಟ್ ಬೇರೆ ಆಗ್ತೈತೆ. ನಮ್ಮ ಸುಗುಣ ಒಂದು ಕೂಲರ್ ಆದರೂ ತಂದಿಟ್ಕೊಳ್ಳಲ್ಲ. ಸುಗುಣನ್ಗೆ ಹೇಳ್ಬೇಕು ಒಂದು ಕೂಲರ್ ತಗೊಂಡು ಬಾರೆ, ಫ್ಯಾನು ಆಡ್ತಾ ಆಡ್ತಾ ಹೀಟ್ ಆಗುತ್ತೆ, ಅದಕ್ಕೆ ಒಂದು ಕೂಲರ್ ತಂದಿಟ್ಕೊಳ್ಳಿ ಅಂತ ಹೇಳ್ಬೇಕು. ಕೂಲರ್ ಆದರೆ ಇನ್ನೂ ಬೆಸ್ಟು. ಸ್ವಲ್ಪ ಅಷ್ಟೊಂದು ಹಬೆ ಆಗಲ್ಲ. ನೀರು ಹಾಕಿರ್ತೀವಲ್ಲ ಅಷ್ಟೊಂದು ಹಬೆ ಆಗಲ್ಲ. ಕೂಲರ್ ಹಾಕಿದರೆ ಅಷ್ಟೊಂದು ಸೆಕೆ ಆಗಲ್ಲ ಕಣೆ. ಹೇಳ್ಬೇಕು ನಮ್ಮ ಸುಗುಣಂಗೆ ಫ್ಯಾನು ಸಾಕೊಂದು ಐತೆ, ಇನ್ನೊಂದು ಕೂಲರ್ ತಗೊಂಬಂದಿಕ್ಕಳೆ ಅಂತ ಹೇಳ್ಬೇಕು. ಕೂಲರ್ ಆದರೆ ಚೆನ್ನಾಗಿರುತ್ತೆ ಸೆಕೆಗೆ. ಅಪ್ಪ ಏನು ಬಿಸಿಲು ಅಲೆ ಊರು. ಬೆಂಗಳೂರಲ್ಲಿ ಜಾಸ್ತಿ ಮಳೆ ಬಂತಂತಲ್ವೇನೆ ನಿನ್ನೆ ದಿನ. ಸಖತ್ತು ಮಳೆ ಅಂತ ಹೇಳೋರೆಲ್ಲನ. ಮನ್ಕಾಯಿ ಹೋಗ ಇಲ್ಲೇನಾಗೈತಪ್ಪ, ಬರೋದೇ ಇಲ್ಲ ಊರುಗಳಿಗೆ. ಬಿಸಿಲು ಉರಿದೋಗುತ್ತೆ, ಹೊರಕ್ಕೆ ಹೋಗೋಕ್ಕಾಗಲ್ಲ, ಏನಿಲ್ಲ. ಇಪ್ಪ ಉರಿದೋಗುತ್ತೆ. ಹೆಂಗ ನಮ್ಮ ಸುಗುಣವ್ರ ಮನೆ ಮುಂದೆ ಒಂದು ಮರ ಇರೋದಕ್ಕೆ ಎಷ್ಟು ವಾಸಿ ಕಣೆ. ಇಲ್ಲಾಂದರೆ ಇರೋಕೆ ಆಗ್ತಾ ಇರಲಿಲ್ಲ. ನಡೀರಿ ಹೊರಕ್ಕೆ ಹೋಗಿ ಆ ಮರದಡಿ ಕನನ ಕೂಕ್ಕಮ್ಮನ. ಅಲ್ಲಿ ಮರದಡಿಕೆ ತಣ್ಣಗಿರುತ್ತಂಗೆ ಅಂತ ತಿನ್ನಕ್ಕೆ. ಏನೇ ಅಂದ್ರೂ ಎ ಸಿ ಇದ್ದಂಗಾಗಲ್ಲ. ಎಂಥ ಮರ ಗಿಡಗಳಿದ್ರೂ ನನಗೇನೋ ಎ ಸಿ ಇದ್ದಂಗಾಗಲ್ಲ. ಎ ಸಿ ಹಾಕಿಸ್ಬೇಕು. ಹಿಂಗಿರುತ್ತೆ ಗೊತ್ತಾ, ತಣ್ಣು ಕೂಲಾಗಿರುತ್ತೆ. ಎ ಸಿ ಇರಬೇಕು. ಎ ಸಿ ಮತ್ತು ಕೂಲರ್ ಇರಬೇಕು. ನನಗೆ ಫ್ಯಾನ್ ಗಾಳಿನೂ ಆಗಲ್ಲಪ್ಪ. ಫ್ಯಾನ್ ಗಾಳಿ ಹಾಡ್ತಾ ಹೀಟು ತುಂಬಾ ಹೀಟು. ನನಗೆ ಹೇಳ್ತಾಳೆ ಬರೇ ಸೋಪಿನ ಪುಡಿ ಇಲ್ಲ, ಸೋಪಿಲ್ಲ, ಬಟ್ಟೆ ಜಾಸ್ತಿ ಇದ್ದಾವೆ ತೊಳಿಬೇಕು, ಸೋಪಿನ ಪುಡಿ ತಗೊಂಬರ್ರಿ, ಮನೆಗೆ ಎಣ್ಣೆ ತಗೊಂಡು ಬರ್ರಿ ಅಂತ. ನಾನು ಎಲ್ಲ ತಂದಾಕ್ಬೇಕು, ನಾನೇ ಒಬ್ಬನೇ ಎಲ್ಲ ಮಾಡಬೇಕು. ಎಷ್ಟು ತಂದು ಕೊಟ್ರು ಮನೆಗೆ ರೇಷನ್ ಸಾಲ್ತಾ ಇಲ್ಲ. ಅಯ್ಯೋ ಹೋಗತ್ಲಾಗೆ ಹೆಂಗೆ ಹೋತ್ಲಾಗೆ ನಾವಿಬ್ಬರೇ ಇದ್ದರೆ ಏನೂ ಕಾಣಿಸಲ್ಲ. ಅಯ್ಯಪ್ಪ ಜಾಸ್ತಿ ಜನ ಇದ್ದರೆ ಎಷ್ಟು ರೇಷನ್ ತಂದರೂ ಉಳಿಯಲ್ಲ, ಏನು ತಂದರೂ ಉಳಿಯೋದೇ ಇಲ್ಲ, ಎಷ್ಟು ದುಡಿದ್ರೂ ಉಳಿಯೋದೇ ಇಲ್ಲ. ಏನು ಮಾಡೋದು? ನನಗೆ ಹೇಳ್ತಾಳೆ ಎಲ್ಲದಕ್ಕೂ ಅದು ಖಾಲಿ ಆಗೈತೆ, ಇದು ಖಾಲಿ ಆಗೈತೆ, ತಗೊಂಡು ಬಾ ಅಂತ ಹೇಳಿ. ಯಾಕಮ್ಮ ಈ ವರ್ಷ ಹಿಂಗೆ ಆಡ್ತಾ ಇದ್ದಾನೆ, ಯಾಕೋ ಹಿಂಗೆ ಬೈಕೊಳ್ತಾ ಇದ್ದಾನೆ? ಯಾಕ್ರೆ ಹೇಳಿ ಅಂದರೆ ಏನಾಯಿತು? ಸುಗುಣ ಎಷ್ಟೊಂದು ಬಟ್ಟೆ ಇದ್ದಾವೆ, 1 kg ಸೋಪಿನ ಪುಡಿ ತಗೊಂಬರ್ರಿ, ದೊಡ್ಡ ಸೋಪ್ ತಗೊಂಬರ್ರಿ ಅಂತ ಹೇಳಿ ಮನೆ ರೇಷನ್ ತಗೊಂಬಂತ ನನಗೆ ಹೇಳ್ತಾಳೆ. ಎಣ್ಣೆ ಮೊನ್ನೆನೂ ಎಷ್ಟು 1 kg ಪ್ಯಾಕೆಟ್ 5 ಪ್ಯಾಕೆಟ್ ತಂದು ಕೊಟ್ಟಿದ್ದೀನಿ, 5 kg ಎಣ್ಣೆನೂ ಖಾಲಿ ಆಯಿತು ಅಂತ ಹೇಳ್ತಾಳೆ. ಅದಿನ್ನೆಂಥ ಸಾರು ತಿಂಡಿ ಮಾಡ್ತಾಳೋ ಏನೋ ಗೊತ್ತಿಲ್ಲ. ಅದು ಎಷ್ಟು ಖರ್ಚಾಗ್ತೈತೆ ಅಂತ ಅವಳಿಗೇನು ಗೊತ್ತಿಲ್ಲ. ಅವಳಿಗೇನೇನು ಏನು ಕಾಣಿಸೋದಿಲ್ಲ. ತಂದಕ್ಕ ನಾನು ದುಡಿಯೋನು, ನಾನು ತಂದಕ್ಕ ನಾನಲ್ಲ. ಅವಳಿಗೇನು ಕಾಣಿಸಲ್ಲ. ಬಿಡು ಹೆಂಗೋ ನನ್ನ ಗಂಡ ತೊತ್ತಾನೆ ಅಂತೇಳಿ ಎಲ್ಲ ಖರ್ಚು ಮಾಡಿ ಇಕ್ತಾಳೆ. ಏನು ಮಾಡೋಣ? ನೀವು ಬೇರೆ ಇದ್ದೀರಾ, ನೀವೆಲ್ಲನಾ? ನಾವಿಬ್ಬರೇ ಇದ್ದಿದ್ರೆ ಹೆಂಗೋ ಹೊತ್ಲಾಗೆ ಖರ್ಚು ಕಡಿಮೆ ಆಗೋದು. ಮನೆಗೆ ರೇಷನ್ ನಮಗೇನು ಸ್ವಲ್ಪ ತಂದರೆ ಒಂದು 2,000 ರೂಪಾಯಿ ರೇಷನ್ ತಗೊಂಬಂದರೆ ತಿಂಗಳೆಲ್ಲಾದ್ರೂ ನಮ್ಮಿಬ್ಬರೊಳಗೆ ಆಗೋದು. ನೀವೆಲ್ಲ ಇದ್ದೀರಲ್ಲ, ಅದಕ್ಕೆ ತುಂಬ ಖರ್ಚು ನಮಗೆ. ಇವಾಗ ಬೇರೆ ನಮ್ಮದು ಅಂಗಡಿ ವ್ಯಾಪಾರ ಆಗ್ತಿಲ್ಲ. ಮೊದಲು ಬೇರೆ ನಮ್ಮ ಅಣ್ಣನ ಅಂಗಡಿಲಿ ರೇಷನ್ ತಗೊಂತಿದ್ವಿ, ಕಾಣಿಸ್ತಾ ಇರಲಿಲ್ಲ. ಇವಾಗ ಬೇರೆ ಕಡೆಗೆ ರೇಷನ್ ತಗೋಬೇಕು, ಅಲ್ಲಿ ₹1 ಬಿಡಲ್ಲ ಅಲ್ಲೆಲ್ಲ ರೇಷನ್ ತಗೊಂಡ್ರೆ. ಇವಾಗ ಹೆಂಗಪ್ಪ ಮಾಡೋದು ಅಂತ ಅನ್ನಿಸ್ತೈತಿ. ತುಂಬ ಭಯ ಆಗ್ತೈತಿ. ಎಲ್ಲ ದಿನದಿನಕ್ಕೂ ರೇಟ್ ಆಗ್ತೈತೆ. ಗ್ಯಾಸ್ ರೇಟ್ ಆಗ್ತೈತೆ. ಗ್ಯಾಸ್ ನೋಡು, ನಮ್ಮಿಬ್ಬರಿಗೆ ಆಗಿದ್ರೆ ಒಂದು 4-5 ತಿಂಗಳು, ಒಂದು 6 ತಿಂಗಳೇ ಬರೋದು ಇಬ್ಬರೊಳಗಾಗಿದ್ರೆ. ಇವಾಗ ನೋಡು 1 ತಿಂಗಳು 1.5 ತಿಂಗಳು ಬರೋಲ್ಲ. ಇನ್ನು ಮೊನ್ನೆ ಇನ್ನೂ 1 ತಿಂಗಳಾಗೈತಪ್ಪ ಗ್ಯಾಸ್ ತುಂಬಿಸಿ, ಹಾಲೆ ಖಾಲಿ ಆಗೈತಿ. ನೀರೆಲ್ಲ ಅದ್ರಾಗೆ ಕಾಸ್ತಾರಲ್ಲ ಸ್ನಾನ ಮಾಡೋಕ್ಕೆ, ಅದಕ್ಕೆ ಬೇಗ ಖಾಲಿ ಆಗುತ್ತೆ ಗ್ಯಾಸು. ಏನು ಮಾಡೋದು? ಅಣ್ಣಿನ ಸೌದೆ ತರೋದಿಲ್ಲ, ಅಂಡೆ ಒಲೆ ಉರಿಕರಿಲ್ಲ ಅಂತ ಉರಿಕಕ್ಕಾಗಲ್ಲ ಅಂತ ಹೇಳಿ ಇಲ್ಲಿ ಬೇರೆ ಅಂಡೆ ಒಲೆ ಇಲ್ವಲ್ಲ ಈ ಬಾಡಿಗೆ ಮನೆಯಾಗೆ. ಅದಕ್ಕೆ ಅವಳು ಗ್ಯಾಸ್ನಾಗೆ ನೀರು ಕಾಸ್ತೀವಲ್ಲ, ನಾವೆಲ್ಲ ದಿನ ಸ್ನಾನ ಮಾಡ್ತೀವಲ್ಲ, ಅದಕ್ಕೆ ಗ್ಯಾಸ್ನಾಗೆ ನೀರು ಕಾಸೋದ್ರಿಂದ ಬೇಗ ಖಾಲಿ ಆಗುತ್ತೆ ಗ್ಯಾಸು. ಮತ್ತು ಗ್ಯಾಸ್ನಾಗೆ ನೀರು ಕಾಸು ಹೊಯ್ಕೊಂಡ್ರೆ ಎಷ್ಟು ಅಂತ ತರೋಕ್ಕಾಗುತ್ತೆ ಗ್ಯಾಸ? ತರೋಕ್ಕಾಗಲ್ಲ. ಅದು ನೋಡಿದ್ರೆ ₹1,000 ಆಗೈತೇನೋ, 1,110 ಆಗೈತೇನೋ, ಎಷ್ಟು ₹1,000 ಏನೋ ಇವಾಗ. ₹1,000 ಮೇಲೇ ಇವಾಗ ಗ್ಯಾಸು. ನೀರೆಲ್ಲ ಅದ್ರಾಗೆ ಕಾಸು ಹೊಯ್ಕೊಂಡ್ರೆ ಅಷ್ಟೇನೆ. ನಾನೇನೇನು ಉದ್ಧಾರ ಆಗಲ್ಲ ಅಂದರೆ. ಸುಮ್ಮನೆ ವರ್ಷ ಒಂದು ಗೀಝರ್ ಹಾಕಿಸ್ಕೊಬಿಡು, ಇಲ್ಲಾಂದರೆ ಸೋಲಾರ್ ಹಾಕಿಸ್ಕೊಬಿಡು. ಸೋಲಾರ್ ಗೀಝರ್ ಹಾಕ್ಸ್ಕೊಂಡ್ರೆ ಕಡಿಮೆ ಆಗುತ್ತೆ. ಅಂದರೆ ಇದು ಬಾಡಿಗೆ ಮನೆಗೆ ಏನು ಹಾಕ್ಸ್ಕೊಳಕ್ಕೂ ಆಗಲ್ಲ. ಸೋಲಾರ್ ಹಾಕ್ಸ್ಕೊಬೋದಾಯಿತು. ಹೊಸ ಮನೆಗೆ ಹೋದ್ಮೇಲೆ ಸೋಲಾರ್ ಹಾಕ್ಸ್ಬಿಡು. ಸೋಲಾರ್ ಹಾಕಿಸ್ಬಿಟ್ರೆ ನೀರು ಚೆನ್ನಾಗಿ ಬರ್ತವೆ. ಬಿಸಿ ನೀರು, ಅಂಡೆ ಒಲೆಗೆ ಉರಿಯೋಕ್ಕಂಗಿರಲ್ಲ, ಏನಿಲ್ಲ, ಬಿಸಿನೀರು ಬಂದು ಬಿಡ್ತವೆ. ಎಲ್ಲನ ನೀಟಾಗಿ ಮಾಡಿಸ್ಬಿಡು ಹೊಸ ಮನೆಗೆ ಹೋದ್ಮೇಲೆ ಸ್ಟ್ಯಾಂಡರ್ಡಾಗಿ. ಅಯ್ಯೋ ಯಾವ ಸ್ಟ್ಯಾಂಡರ್ಡು ಬೇಡ, ಏನು ಬೇಡ. ಸಾಲ ಮಾಡಿ ಮನೆ ಕಟ್ಟೋಂಥದ್ದು ಏನು ಬಂದೈತಿ? ನಮ್ಮ ತಗೆ ದುಡ್ಡಿಲ್ಲ. ಹೆಂಗೋ ಹಾಸಿಗೆ ಇದ್ದಷ್ಟು ಕಾಲು ಚಾಸ್ತೀವಿ. ನಮ್ಮ ತಗ ಅಷ್ಟೊಂದು ದುಡ್ಡಿಲ್ಲ ಕಣಕ್ಕ. ಸುಮ್ಮನೆ ಸಾಲ ಮಾಡಿ ಯಾಕೆ ಮನೆ ಕಟ್ಟೋದು?
ಆಮೇಲೆ ಸಾಲದಾರ ಕೈಗೆ ಸಿಕ್ಕಿದ್ರೆ ಅಯ್ಯೋ ಅನ್ನೋಕ್ಕಾಗಲ್ಲ. ಏನು ಬೇಡ ನಮಗೇನಂತ ಮನೆ ಸಾಕು, ಸಿಂಪಲಾಗಿ ನಮ್ಮ ಗಂಡ ಹೆಂಡ್ತಿ ಇಬ್ಬರು ಇರೋದಕ್ಕೆ ಸಿಂಪಲಾಗಿ ಕಟ್ಕೊಂಡ್ರೆ ಸಾಕು ನಮಗೆ. ಇವಾಗೆಲ್ಲ ಸ್ಟ್ಯಾಂಡರ್ಡಾಗಿ ವರ್ಷ ಕಟ್ಟೋದು, ಅದಕ್ಕೆ ಹೇಳ್ತಾ ಇದ್ದಾಳೆ. ಬಿಡು, ನಿನಗೆ ಹೆಂಗ ಸುಗುಣ ಎಲ್ಗೋದ್ಲು ಅವಳಿ ಅಂದರೆ? ಅವಳು ಮನೆ ಕೆಲ್ಸಕ್ಕೆ ಹೋಗಿದ್ದಾಳೆ. ಅವಳು ಹೆಂಗೋ ಇವಾಗಿನ್ನ ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ಹೆಂಗೂ ಅವಾಗ ಹೆಂಗೋ ಆದ್ರೆ ಅವಳ ಕೈಗೆ ಒಂದು ಸ್ವಲ್ಪ ದುಡ್ಡು ಆಡೋದು, ನನ್ನ ಕೈಗೆ ಒಂದು ಸ್ವಲ್ಪ ದುಡ್ಡು ಆಡೋದು. ನಮ್ಮ ಅಣ್ಣ ಮನೆಗೆ ಬೇರೆ ರೇಷನ್ ಎಲ್ಲ ಥರನ ಕಾಣಿಸ್ತಾ ಇರಲಿಲ್ಲ ಖರ್ಚು. ಇವಾಗ ನೋಡಿದ್ರೆ ಎಲ್ಲನ ನಮ್ಮದೇ ಖರ್ಚು ಮಾಡ್ಕೋಬೇಕು. ತುಂಬ ಖರ್ಚಾಗ್ತೈತೆ ಮನೆಗೆ. ಎಷ್ಟಂತ ತಂದಕನಪ್ಪ, ತರಕಾರಿ, ಸೊಪ್ಪು, ಎಣ್ಣೆ, ತಂತ ಸಾಕಾಗುತ್ತೆ ನಮಗಂತೂ. ನೀನು ನಾವು ಇಲ್ಲಿರೋದಕ್ಕೆ ಬಾಯ್ ಬಿಟ್ಟು ಹೇಳೋಕ್ಕಾಗಲ್ಲ, ಅವ್ನು ಬೋಸಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ ಅಂತ ಹೇಳಿ ಇವಾಗ ಹಿಂಗೆ ಹೇಳ್ತಾ ಇದ್ದಾನೆ. ಗ್ಯಾಸ್ ಮುಗಿತೈತಿ, ತಂದು ಹಾಕೋಕ್ಕಾಗಲ್ಲ, ಎಣ್ಣೆ ಮುಗಿತೈತಿ ಅಂತ ಹೇಳಿ ಹಿಂಗೆ ಹೇಳ್ತಾ ಇದ್ದಾನೆ. ನಾವು ಇರೋದಕ್ಕೇನೆ ಬಿಡು, ಹೆಂಗು ನೀನು ಗಂಡು ಬೈತ್ನಿ ಅನ್ನಲ್ಲ, ನಾಳೆಗೆ ಹೋಗಿ ಬಂತು. ಅದು ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ 2 ಲಕ್ಷ ದುಡ್ಡು ಇಸ್ಕೊಂಡು ಬರ್ರಿ ಆ ಮನೆ ಬಿಡಿಸ್ಕೊಂಬನ ಅಂತ ಹೇಳ್ತಾ ಇದ್ದೀನಿ. ಏನು ಮಾಡೋಣ, ಅವ್ರು ಇನ್ನೂ ದುಡ್ಡಿಲ್ಲ ಅಂತಾರಂತ ಅವ್ರ ಅಕ್ಕ ಇರು, ನಾನೊಂದು 2 ಲಕ್ಷ ದುಡ್ಡು ಇಸ್ಕೊಂಬ ಅಂತ ಹೇಳ್ತಾ ಇದ್ದೀನಿ. ಏನು ಮಾಡೋಣ, ನಮ್ದು ಇಂಥ ಪರಿಸ್ಥಿತಿ ಆಗಿರೋದು ಕೈದೀವಿ ಅಷ್ಟೇ. ಇಲ್ಲಾಂದ್ರೆ ಅರ್ಥಾಗ ಹೇಳಿಸ್ಕೊಂತಿರ್ಲಿಲ್ಲ, ಅದೇ ಹೋಗ್ತಿದ್ವಿ. ನಾವು ಹೆಂಗೆಲ್ಲ ಸೆನಕ್ಕಿದ್ದಿದ್ರೆ ನಾವು ಇಲ್ಲಿಗೆ ಯಾಕೆ ಬರೋಕ್ಕೆ ಹೋಗ್ತಿದ್ವಿ ಹೇಳು? ಯಾಕೆ ಬೀರ್ ತೆಗಿತಾನೆ ಕಣೆ ಅವರು? ಯಾಕಪ್ಪ, ಯಾಕೆ ಬೀರಿನ ಸೌಂಡ್ ಕೇಳ್ತಾ ಐತಲ್ಲ? ಬೀಗ ಸುಗುಣನ ಹತ್ರ ಇರ್ಬೇಕೇನಪ್ಪ? ಅಳಿಯಂದ್ರು ತಗೊಂಡೈತೆ ಅವರು, ಸುಗುಣನ್ ತಗೊಂಡೈತೆ, 2 ಬೀಗ ಇದ್ದಾವೆ. ಅದಕ್ಕೆ ಏನಂತ ತಕೊಂತಾರ, ಯಾತ ಅದು ಇದು ಅಂತ ಹೇಳಿ ಓಡಾಡ್ತಿರ್ತಾರಲ್ಲ. ಅದೇ ಮನೆ ಪನೆಗೆ ಆತನ ಗ್ರಾಮ ಪಂಚಾಯತಿಗೆ ಕೊಡ್ತೀವಿ ಅಂತ ಹೇಳ್ತಿದ್ರಲ್ಲ, ಯಾತನ ಡಾಕ್ಯುಮೆಂಟ್ಸ್ಗಳು ತಕ್ಕಮಕ್ಕೇನೋ ತೆಗ್ದ್ಯಾರೇನೋ. ಯಾಕೆ ತಗೋದ್ರಪ್ಪ? ತಳಿ ಅಂದರೆ ಅದು ಯಾತ ಕಾಣತ್ತೆ? ತಡಿ, ಇಲ್ಲೆಲ್ಲ ನಾವು ಹೋಗಿ ಬರಬೇಕು, ಹೋಗಿ ಬರ್ತೀನಿ. ಅಲ್ಲ, ಯಾತ ಬೀರಿನ ಬೀಗ ತೆಗ್ದ್ರಲ್ಲ ಅದಕ್ಕೆ. ಈ ಸುಗುಣ ಬೇರೆ ಮನೆ ಕೆಲ್ಸಕ್ಕೆ ಹೋಗಿದ್ದಾಳೆ, ಅದಕ್ಕೆ ಏನಾನ ಬೇಕಾಗಿತ್ತೇನೋ ಅಂತ ಹೇಳಿ ಅದಕ್ಕೆ ಕೇಳಿದ್ವಿ. ಯಾತ್ರ ಹೇಳಿ ಅಂದರೆ ಅದು ಯಾತ ಬಟ್ಟೆ ಪಟ್ಟೆನೂ ಅಲ್ಲ, ಯಾತ ತಗೊಂಡು ಹೋಗ್ತಾ ಇದ್ದೀರಾ? ಯಾಕೆ? ಮನೆ ಕಟ್ಟಬೇಕಲ್ಲಕ್ಕ, ಅದಕ್ಕೇನೆ ಗ್ರಾಮ ಪಂಚಾಯತಿಗೆ ಅರ್ಜಿ ಕೊಟ್ಟು ಬರಬೇಕು, ಖಾತೆ ಮಾಡಿಸ್ಕೋಬೇಕು. ಖಾತೆ ಮಾಡಿಸ್ಕೊಂಡು ಆಮೇಲೆ ಮನೆ ಕಟ್ಟಬೇಕಾ, ಅದಕ್ಕೆ ಪಂಚಾಯತಿಗೆ ಹೋಗಿ ಖಾತೆ ಮಾಡೋಕ್ಕೆ ದುಡ್ಡು ಕೊಟ್ಟು ಬರೋಣ ಅಂತ ಹೇಳಿ. ದುಡ್ಡು ಕೊಟ್ಟು ಬಂದು ಹೆಂಗೆ ಹೊತ್ಲಾಗ ಒಂದಿಷ್ಟು ಪಾಯಿಗೆ ಯಾಕೆ ಮನೆ ಕಟ್ಕೊಂಬನ ಅಂತ. ಅದು ನೀನು ತಗೊಂತೀರಿ ಬಿಡ್ರಿ, ಅದು ಬರೋಕ್ಕಿನ್ನ ಯೋಚನೆ ಆಗುತ್ತೋ ಏನೋ ಗ್ರ್ಯಾಂಟು, ಏನೋ ಬೇಡ, ಸುಮ್ಮನೆ ಕಟ್ಟೋದು ಕಲ್ಕೊಳ್ರಿ. ಕಟ್ಟಿದ್ರತ್ತ ಹೆಂಗೆ ಆಗುತ್ತೆ? ಅಯ್ಯೋ ಇಲ್ಲಪ್ಪ, ನಾವು ಸಾಲ ಮಾಡಿ ಆಮೇಲೆ ಊರು ಬಿಟ್ಟು ಹೋಗೋದು ಎಲ್ಲ ಯಾಕಿಂತ ಪರಿಸ್ಥಿತಿ. ಸಾಲ ಮಾಡಿದ್ಮೇಲೆ ಇವಾಗ ಸುಮ್ಮನೆ ನಾವು ಹೋಗ್ತಾ ಇರಬೇಕು, ಆಗ್ಲೆಲ್ಲ ದುಡಿಯೋಕ್ಕೆ. ಏನು ಬೇಡ, ಸಾಕು. ಇವಾಗ ಇರೋ ದುಡ್ಡನ್ನಾಗೆ ಒಂದಿಷ್ಟು ಮನೆಗಿನ ಕಟ್ಕೊಂಡು ಸುಮ್ಮನೆ ಆಗ್ತೀವಿ. ಹೆಂಗ ಸಿಂಪಲಾಗಿ ಒಂದಿಷ್ಟು ಕಟ್ಟಿದ್ರೆ ಸಾಕು. ಅಯ್ಯೋ, ಸಿಂಪಲಾಗಿ ಯಾರು ಕಟ್ಟಲ್ಲ ಬಿಡ್ರಿ ವರ್ಷ, ಇವಾಗೆಲ್ಲ ಸ್ಟ್ಯಾಂಡರ್ಡಾಗಿ ಕಟ್ಟೋದು. ಅಲ್ಲ, ದುಡ್ಡಿದ್ರೆ ದಪ್ಪನಾಗೆ ಸ್ಟ್ಯಾಂಡರ್ಡಾಗಿ ಕಟ್ಬೋದು. ದುಡ್ಡಿಲ್ಲದು ಎಲ್ಲ ಸಾಲ ಮಾಡಿ ನಾವು ಸ್ಟ್ಯಾಂಡರ್ಡಾಗಿ ಕಟ್ತೀವಿ ಅಂತ ಹೋದ್ರೆ ಸ್ಟ್ಯಾಂಡರ್ಡಾಗಿ ಕಟ್ಟೋಕ್ಕಾಗಲ್ಲ. ಸ್ಟ್ಯಾಂಡರ್ಡ್ ಅಂತ ಹೋದ್ರೆ ಯಾತಮ್ಮ ಹಂಗೆ ತಗೊಳೋದು? ಯಾತ ಬ್ಯಾಗ್ನಾಗೆ ಯಾತ ಇತ್ತಮ್ಮ ಅದ್ರ ಬಾಕ್ಸುನು. ಅಲ್ಲ, ಯಾತನ ಒಡವೆ ಗಿಡವೆ ತಗೊಂಡೋದ್ನೇನಿ? ಯಾತ ಒಡವೆ ಬಾಕ್ಸ್ ಇದ್ದಂಗೆ ಇತ್ತಲ್ಲೇ. ಮತ್ತು ಒಡವೆ ಅಂಗಡಿಗೆ ಕೊಟ್ಟಿರೋದೇನಮ್ಮ ಅದಕ್ಕೆ ಚೀಲ ಅವರೇ ಕೊಟ್ಟಿದ್ರ ಅವಾಗ ಒಡವೆ ಅಂಗಡಿಗೆ ಅಲ್ವೇ? ನೋಡಿ, ಒಡವೆ ಗಿಡವೇನ ತಗೊಂಡೋದ್ನೇನಪ್ಪ ಸುಗುಣ ಬಂದಾಗ ಹೇಳಂತ ಇಡಿ. ಆಮೇಲೆ ಎಲ್ಗನ ಆಮೇಲೆ ಮೊದಲೇ ಯಾರಿಗನ ಪಸ್ಪೆಟ್ ಆಡೋಕೆ ಹೋಗಿ ಆಮೇಲೆ ಯಾರಿಗನ ಆಡ ಇಕ್ಕಿದ್ರೆ ಏನು ಮಾಡ್ತೀಯ? ತಡಿ, ಸುಗುಣ ಬಂದಾಗ ಹೇಳೋಣ. ನೋಡಿದ್ರಲ್ಲ ವೀಕ್ಷಕರೇ, ನಾಳೆ ವರ್ಷ ಹೋಗ್ರಿ ಅಂತ ಹೇಳೋಕ್ಕಾಗ್ದಲೇ ನನಗೆ ತಂದು ಹಾಕೋಕ್ಕಾಗಲ್ಲ. ಮನೆಯ ಸ್ಯಾನೆ ಜನ ಆದರೂ ಸೋಪಿನ ಪುಡಿ ಜಾಸ್ತಿ ಬೇಕು, ಅಡುಗೆ ಮಾಡೋಕ್ಕೆ ತರಕಾರಿ ಜಾಸ್ತಿ ಬೇಕು, ಎಣ್ಣೆ ಜಾಸ್ತಿ ಬೇಕು, ನಮ್ಮ ಮನೆಯಾಗೆಲ್ಲ ಮುಗಿತೈತೆ, ಸ್ಯಾನೆ ಜನ ಆದ್ರೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೆಂಗೆ ಹೇಳ್ತಾ ಇದ್ದಾನೆ. ನಮ್ಮ ಅಯ್ಯಪ್ಪ ಬಂದರೆ ಹೋಗೋದೆ, ಅಯ್ಯಪ್ಪನ ಕೇಳಪ್ಪ 2 ಲಕ್ಷ ಕೇಳಪ್ಪ ಅಂತ ಇದ್ದೀನಿ. ಅವ್ರ ಅಕ್ಕ ಇನ್ನು ಕೇಳಕ್ಕಂತ ಹೋಗಿದ್ದು ಬೆಂಗಳೂರಿಗೆ. ಯಾವಾಗ ಕೇಳ್ಕೊಂಡು ತರುತ್ತೋ ಏನೋ, ತೊಂದ್ರತ್ಲಾಗೆ ಮನೆಗೇ ಬಿಡಿಸ್ಕೊಂಡು ನಾವು ಹೋಗ್ತೀವಿ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.